ಸೊ ಇನಿಷಿಯಲ್ ಪಿಕಪ್ ನೋಡೋಣ ಹೇಗಿದೆ. ಪ್ರತಿ ಗೇರಲ್ಲೂ ಹಾಗೆ ಹಾರ್ತಾ ಇರುತ್ತೆ ಮೇಲೆ. ಇಂಥ ಮಜಾ ಬರುತ್ತೆ ನೋಡಿ ಗಾಡಿ ಓಡಿಸೋಕ್ಕೆ. ರೇಸಿಂಗಿಗೆ ಬಂದಾಗ ಒಂದು ಬೈಕ್ನ ಬಿಲ್ಡ್ ಮಾಡಬೇಕು ಯಾವಾಗಲೂ. ಅದೇ ನಿಮಗೊಂದು ಕಂಪ್ಲೀಟ್ಲಿ ಸ್ಟ್ರೀಟ್ ಲೀಗಲ್ ಫ್ಯಾಕ್ಟ್ರಿಯಿಂದನೇ ಒಂದು ಸೂಪರ್ ಬೈಕ್ ಸಿಕ್ಕಿದ್ರೆ ಥ್ರಿಲ್ಸ್ ಕೊಡುವಂಥ ಬೈಕ್ ಹೇಗಿರುತ್ತೆ. ನಾನು ಮಾತಾಡ್ತಾ ಇರೋದು ಮೋಟೋ ಜಿ ಪಿ ಡಿರೈವ್ಡ್ ಸ್ಪೋರ್ಟ್ಸ್ ಬೈಕ್ ಅಲ್ಲ, ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬ್ರೀಡ್ ಅಥವಾ ಅಡ್ವೆಂಚರ್ ಟೂರಿಂಗ್ ಬೈಕ್ಸ್ ಬಗ್ಗೆನೂ ಮಾತಾಡ್ತಿಲ್ಲ. ಆದರೆ ಇಂಥ ಜಾಗಕ್ಕೆ ಕರ್ಕೊಂಬಂದಿದೆ, ಸುಂದರವಾದಂಥ ಜಾಗ. ಯಾವ ಬೈಕು ಅಂತ ನೋಡೋಣ ಬನ್ನಿ. ಇದೊಂದು ಸ್ಪೆಷಲ್ ಎಪಿಸೋಡ್. ಹೌದು, ನಾನು ಮಾತಾಡ್ತಾ ಇರೋದು ಇಂಡಿಯನ್ ಮೋಟರ್ ಸೈಕಲ್ಸ್ ಬಗ್ಗೆ. ಇಂಡಿಯನ್ ಮೋಟರ್ ಸೈಕಲ್ಸ್ ಒಂದು US ಬ್ರ್ಯಾಂಡ್ 1901ರಲ್ಲಿ ಶುರು ಮಾಡಿದ್ದು. ಇದು ಶುರು ಮಾಡಿದ್ದು ಬೈಸಿಕಲ್ಸ್, ಆಮೇಲೆ ಮೋಟರ್ ಸೈಕಲ್ಸಿಗೆ ಕೂಡ ಬಂದರು. ಇವತ್ತು ನಮ್ಮ ಹತ್ರ ಇರೋದು ಒಂದು ಫ್ಲ್ಯಾಟ್ ಟ್ರ್ಯಾಕ್ ರೇಸರ್. ಏನಿದು 1950ಸಲ್ಲಿ ಫ್ಲ್ಯಾಟ್ ಟ್ರ್ಯಾಕ್ ರೇಸಿಂಗ್ ಅಂತ ಒಂದು ರೇಸಿಂಗ್ ಫಾರ್ಮ್ಯಾಟ್ ಬಂದಿತ್ತು US ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಂಥ ಇಂಡಿಯನ್ ಮೋಟರ್ ಸೈಕಲ್ಸ್ ತುಂಬಾ ಚಾಂಪಿಯನ್ಶಿಪ್ಸ್ ಗೆದ್ದಿದ್ರು. ಆ ರೂಟ್ಸಿಗೆ ರೀವಿಸಿಟ್ ಮಾಡಿ ಒಂದು FTR 750 ಅನ್ನೋ ಬೈಕ್ ಇವಾಗ ಫ್ಲ್ಯಾಟ್ ಟ್ರ್ಯಾಕ್ ರೇಸಿಂಗಲ್ಲಿದೆ, ಅದನ್ನು ಡಿರೈವ್ ಮಾಡಿ ಒಂದು 1200cc ಬೈಕ್ ಮಾಡಿದ್ದಾರೆ. ಇದು FTR 1200S 1200cc V-twin ಎಂಜಿನ್ ಜೊತೆ ಬರುತ್ತೆ ಮತ್ತು 120 bhp ಔಟ್ಪುಟ್ ಕೂಡ ಕೊಡುತ್ತೆ. ಇಂಟ್ರೆಸ್ಟಿಂಗ್ ನಂಬರ್ಸ್ ಅಲ್ವಾ? ಈಗ ಫ್ಲ್ಯಾಟ್ ಟ್ರ್ಯಾಕ್ ರೇಸಿಂಗ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಗಾಡಿ ಟೋಟಲಿ ಡಿಫ್ರೆಂಟ್ ಡೈನಮಿಸಮ್ ಜೊತೆ ಬರುತ್ತೆ. ನಿಮಗೆ ನಾರ್ಮಲ್ ಬೈಕ್ಸ್ ಥರ ಬರಲ್ಲ, ಕ್ರೂಸರ್ ಥರ ಬರಲ್ಲ, ಸ್ಪೋರ್ಟ್ಸ್ ಬೈಕ್ ಥರ ಕೂಡ ಬರಲ್ಲ. ಏನು ಕಾನ್ಸೆಪ್ಟ್ ಅಂದರೆ ಫ್ಲ್ಯಾಟ್ ಟ್ರ್ಯಾಕ್ ರೇಸಿಂಗು, ಮುಂದಿನ ವೀಲು ಯಾವ ಕಡೆ ಪಾಯಿಂಟ್ ಮಾಡ್ತಿರುತ್ತೆ ಆ ಕಡೆ ಗಾಡಿ ಹೋಗ್ತಾ ಇರುತ್ತೆ. ಆದರೆ ಹಿಂದಿನ ವೀಲು ಯಾವಾಗಲೂ ಜಾಸ್ತಿ ಟರ್ನ್ ಆಗ್ತಿರುತ್ತೆ, ಆಫ್ ಇರುತ್ತೆ. ಹಿಂದಿನ ವೀಲಲ್ಲಿ ಕಂಪ್ಲೀಟ್ ಗ್ರಿಪ್ ಇರಲ್ಲ. ಈ ಥರ ಬಗ್ಗಿ ಓಡಿಸೋದು, ಲೆಫ್ಟ್ ಲೆಗ್ ಹೊರಗಡೆ ಇರುತ್ತೆ, ಸಪೋರ್ಟ್ ಕೊಡ್ತಾ ಇರುತ್ತೆ. ಇಡೀ ಟ್ರ್ಯಾಕ್ ಈ ಥರ ಹೋಗೋದು, ಓವಲ್ ಶೇಪಲ್ಲಿ ಇರುತ್ತೆ ಯಾವಾಗಲೂ ಟ್ರ್ಯಾಕು. ಸೊ ಈ ಥರ ಕೂತ್ಕೊಂಡು ಓಡಿಸ್ತಾ ಇರೋದು ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ರೇಸಿಂಗ್. ಅದಕ್ಕೆ ಈ ಬೈಕ್ದು ಎಲ್ಲ ಎಲಿಮೆಂಟ್ಸ್ ಡಿಫ್ರೆಂಟ್ ಆಗಿದೆ. ಹ್ಯಾಂಡಲ್ ಬಾರ್ ಆಗ್ಬೋದು, ಮುಂದಿನ ರೇಕ್ ಆ್ಯಂಗಲ್ ಆಗ್ಬೋದು, ಹಿಂದಿನ ಉದ್ದದ ಸ್ವಿಂಗ್ ಆರ್ಮ್ ಆಗ್ಬೋದು. ಸೊ ಈ ಬೈಕ್ ಆಫ್ ರೋಡ್ ಟೈರ್ಸ್ ಜೊತೆ ಕೂಡ ಬರುತ್ತೆ, ಬಿಕಾಸ್ ಡರ್ಟ್ ಟ್ರ್ಯಾಕಲ್ಲಿ ಓಡಿಸೋದನ್ನ. ಅದೇ ರೀಸನ್ನಿಂದ ನಾವು ಇಂಥ ಲೊಕೇಶನ್ನಿಗೆ ಬಂದು ಒಂದು ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಈಗ ಬೈಕಿನ ಎಲಿಮೆಂಟ್ಸ್ ಎಲ್ಲ ಕ್ವಿಕ್ಕಾಗಿ ನೋಡೋಣ. ಮುಂದೆ ಹಿಂದೆ ಡನ್ಲಾಪ್ ನಾಬಿ ಟೈರ್ಸ್ ಬರುತ್ತೆ, ಮುಂದೆ ಡಬಲ್ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದೆ ಸಿಂಗಲ್ ಡಿಸ್ಕ್ ಬ್ರೇಕ್ ಬರುತ್ತೆ, ಡ್ಯುಯಲ್ ಚಾನೆಲ್ ABS ಬರುತ್ತೆ, ಮುಂದ್ಗಡೆ ಟೆಲಿಸ್ಕೋಪಿಕ್ ಅಪ್ಸೈಡ್ ಡೌನ್ ಫೋಕ್ ಬರುತ್ತೆ, ಹಿಂದೆ ಒಂದು ಮೋನೋಶಾಕ್ ಬರುತ್ತೆ, 2 ಸಸ್ಪೆನ್ಷನ್ ಮ್ಯಾನ್ಯುಯಲಿ ಅಡ್ಜಸ್ಟಬಲ್, ಈಸಿಲಿ ಅಡ್ಜಸ್ಟಬಲ್. ಸೊ ನಿಮಗೆ ಡಿಪೆಂಡಿಂಗ್ ಆನ್ ದ ಟೆರೈನ್ ನೀವು ಸೆಟ್ ಮಾಡ್ಕೋಬೋದು. ಮೇಲ್ಗಡೆ ಬರ್ತಾ ಪ್ರೋ ಟೇಪರ್ದು ಹ್ಯಾಂಡಲ್ ಬಾರ್ಸ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಆ್ಯಕ್ಚುಲಿ ಸೀಟ್ ಅಡಿಯಲ್ಲಿ ಬರುತ್ತೆ. ಏನಕ್ಕೆ ಅಂದರೆ ಲೋ ಸೆಂಟರ್ ಆಫ್ ಗ್ರಾವಿಟಿ ಇದ್ದಷ್ಟು ಕಂಟ್ರೋಲ್ ಜಾಸ್ತಿ ಇರುತ್ತೆ ಬೈಕಲ್ಲಿ. ಹೇಳ್ದಂಗೆ V-twin 1200cc ಎಂಜಿನ್ ಬರುತ್ತೆ, ಆಕ್ರೋಪೋವಿಕ್ ಎಕ್ಸಾಸ್ಟ್ ಬರುತ್ತೆ, ಸ್ವಿಂಗ್ ಆರ್ಮ್ ತುಂಬಾ ಲಾಂಗ್ ಇದೆ. ಸೊ ವೀಲ್ ಹೊರಗಡೆ ಬರುತ್ತೆ, ಇದೊಂದು ಸ್ಲೀಕ್ ಬ್ಯಾಕ್ ಸೀಟ್ ಬರುತ್ತೆ, ಟೈಲ್ ಲ್ಯಾಂಪ್ ಇಲ್ಲಿದೆ. ಇಲ್ಲಿ ನಿಮಗೆ ಮಡ್ ಗಾರ್ಡ್ ನಂಬರ್ ಪ್ಲೇಟ್ ಹಾಗೂ ಇಂಡಿಕೇಟರ್ಸ್ ಬರುತ್ತೆ. ಸೊ ಓವರ್ ಆಲ್ ನೋಡಿದ್ರೆ ಒಂದು ಕ್ರೇಜಿ ಲುಕಿಂಗ್ ಬೈಕ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಇದರಲ್ಲೊಂದು 4.3 ಇಂಚ್ MID ಡಿಸ್ಪ್ಲೇ ಬರುತ್ತೆ ವಿತ್ ಟಚ್ ಇಂಟರ್ಫೇಸ್. ರೈಡ್ ಮೋಡ್ಸ್ ಎಲ್ಲ ಇದರಲ್ಲೇ ಚೇಂಜ್ ಮಾಡ್ಬೋದು. ನಿಮಗೆ ಟಾಗಲ್ ಸ್ವಿಚಸ್ ಕೂಡ ಇದೆ, ಒಂದು 4 ಡೈರೆಕ್ಷನಲ್ ಜಾಯ್ಸ್ಟಿಕ್ ವಿತ್ ಸೆಲೆಕ್ಟ್ ಬಟನ್, ಬ್ಯಾಕ್ ಬಟನ್, ಹಾಗೆಯೇ ಡೈರೆಕ್ಟಾಗಿ ಸ್ಕ್ರೀನ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಒಂದು ಸ್ವಿಚ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಆಪರೇಷನ್ಸ್ ಬೈಕ್ದು ರೈಡ್ ಮೋಡ್ಸಿಂದ ನಿಮಗೆ ಮೊಬೈಲ್ ಕನೆಕ್ಟಿವಿಟಿದು ಎಲ್ಲ ಇದರಲ್ಲೇ ಬರುತ್ತೆ. ತುಂಬ ಕ್ರಿಸ್ಪಾಗಿದೆ ಡಿಸ್ಪ್ಲೇ, ಚೆನ್ನಾಗಿದೆ, ವೆರಿ ಯೂಸ್ಫುಲ್ ವೈಲ್ ರೈಡಿಂಗ್. ಅದು ಬಿಟ್ಟು ಒಂದು ಸ್ಪೆಷಲ್ ಫೀಚರ್ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ ಟೂರಿಂಗಲ್ಲಿ ತುಂಬಾ ಉಪಯೋಗ ಆಗುತ್ತೆ.
ಆಫ್ ರೋಡಿಂಗಿಗೆ ಬಂದಾಗ ನಾ ಹೇಳ್ದಂಗೆ ನಾವು ಬಂದಿದ್ದ ಜಾಗ ತುಂಬ ರಿಮೋಟ್ ಆಗಿದೆ. ಸೊ ಅಲ್ಲಿಗೆ ಹೋಗೋಕ್ಕೆ ಈ ಬೈಕ್ ಪರ್ಫೆಕ್ಟ್ ಆಗಿತ್ತು. ಆನ್ ರೋಡ್ ಆಫ್ ರೋಡ್ ಎರಡು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದ್ರದ್ದು. ಟಯರ್ಸು ಒಳ್ಳೆ ಗ್ರಿಪ್ ಕೊಡುತ್ತೆ ಮಡಿ ಸರ್ಫೇಸಸಲ್ಲಿ. ಕಲ್ಲುಗಳು ಬಂದಾಗ ಒಂಚೂರು ಕಮ್ಮಿ ಅನಿಸುತ್ತೆ ಗ್ರಿಪ್ಪು. ಅದು ಬಿಟ್ಟರೆ ಎಂಜಿನ್ ಇಷ್ಟು ದೊಡ್ಡದಿದ್ದರೂ ಕೂಡ ನೀವು ಆ್ಯಕ್ಚುಲಿ ತುಂಬ ಚೆನ್ನಾಗೇ ಕಂಟ್ರೋಲ್ ಮಾಡ್ಬೋದು. ಟಾರ್ಕಿ ಇದೆ ಎಂಜಿನ್, ಆದ್ರೂ ಏನಕ್ಕೆ ಕಂಟ್ರೋಲ್ ಮಾಡ್ಬೋದು ಅಂದರೆ ಥ್ರಾಟಲ್ ಬೈ ವೈರ್ ಇರೋದ್ರಿಂದ ನಿಮ್ಮ ಮೈನ್ಯೂಟ್ ಆಕ್ಸಿಲರೇಟರ್ ಇನ್ಪುಟ್ಸ್ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ಪರ್ಫೆಕ್ಟ್ ಎಷ್ಟು ಬೇಕು ಅಷ್ಟು ಕೊಟ್ಕೊಂಡು ಓಡಿಸ್ಬೋದು. ಈ ಪ್ರಾಪರ್ಟಿ ಆ್ಯಕ್ಚುಲಿ ನಮ್ಮ ಫ್ರೆಂಡ್ದು ರಿಮೋಟ್ ಲೊಕೇಶನಲ್ಲಿದೆ, ಕಂಪ್ಲೀಟ್ ಆಫ್ ರೋಡ್ ಇದೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್ ಫಾರ್ ಲೆಟಿಂಗ್ ಅಸ್ ಬ್ರಿಂಗ್ ದಿಸ್ ಬೈಕ್ ಹಿಯರ್. ಗ್ರಿಪ್ ಆದಮೇಲೆ ಟಾರ್ಕಿ ಎಂಜಿನ್ ಇದ್ರೂ ಓಡಿಸ್ಬೋದು ಅಂತ ಹೇಳಿದೆ. ಸಸ್ಪೆನ್ಷನ್ ಸೆಟಪ್ ಚೆನ್ನಾಗೇ ಇದೆ. ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಎರಡೂ ಆರಾಮಾಗಿ ಚೇಂಜ್ ಮಾಡ್ಕೋಬೋದು ಅಷ್ಟು ಈಸಿಯಾಗಿ. ಜಸ್ಟ್ ಯು ನೀಡ್ ಅ ಸ್ಕ್ರೂ ಡ್ರೈವರ್ ಟು ಮೇಕ್ ದ ಅಡ್ಜಸ್ಟ್ಮೆಂಟ್ಸ್. ನಾವೇನು ಚೇಂಜಸ್ ಮಾಡಿಲ್ಲ. ಇನ್ನೊಂದು ಚೂರು ಸಾಫ್ಟ್ ಮಾಡ್ಕೊಂಡಿದ್ದಿದ್ರೆ ಈ ಟೆರೈನ್ ಮೇಲೆ ಓಡಿಸೋಕ್ಕೆ ಚೆನ್ನಾಗಿರ್ತಿತ್ತು. ಆದ್ರೂ ನಾರ್ಮಲ್ ಸೆಟಪ್ ಏನಿದೆ ಅದರಲ್ಲೇ ಐ ಆಮ್ ಕಂಪ್ಲೀಟ್ಲಿ ಇನ್ ಕಂಟ್ರೋಲ್. ಎಲ್ಲೂ ನನಗೆ ಕಂಟ್ರೋಲ್ ಇಲ್ಲ ಅನ್ನೋ ಫೀಲಿಂಗೇ ಬಂದಿಲ್ಲ. ಟ್ರ್ಯಾಕ್ ತುಂಬ ಸ್ಕಿಡ್ಡಿ ಇದೆ. ಏನಕ್ಕೆ ಅಂದರೆ ಮಳೆ ಬರ್ತಾ ಇದೆ ಕಾನ್ಸ್ಟೆಂಟಾಗಿ. ಸೊ ಆದಷ್ಟು ಸ್ಲೋ ಆಗಿ ಓಡಿಸ್ಬೇಕು. ಟಯರ್ಸ್ ಚೆನ್ನಾಗಿದೆ, ಆದ್ರೂ ಇದು ಆಫ್ ರೋಡ್ ಟಯರ್ಸ್ ಅಲ್ಲ. ಸೊ ನೀಟಾಗಿ ನಿಧಾನಕ್ಕೆ ಸೇಫಾಗಿ ಓಡಿಸ್ತಾ ಇದ್ದೀನಿ. ಆಫ್ ರೋಡಿಂಗಲ್ಲಂತೂ ಕೇಪಬಲ್ ವೆಹಿಕಲ್ ಅಂತ ಹೇಳ್ಬೋದು. ನಿಮಗೆ ಒಂದು ಅಡ್ವೆಂಚರ್ ವೆಹಿಕಲ್ ಅಷ್ಟು ಕಂಪ್ಲೀಟ್ ಆಫ್ ರೋಡ್ ಕಿಟ್ ಥರ ಬರಲ್ಲ. ಸೊ ಸಸ್ಪೆನ್ಷನ್ ಟ್ರಾವೆಲ್ಲೂ ಅದರಷ್ಟಿರಲ್ಲ. ಕಾಂಪ್ರಮೈಸ್ ಅಂತ ಏನೂ ಇಲ್ಲ ಆ ಗಾಡಿಯಿಂದ ಈ ಗಾಡಿಗೆ. ನಿಮ್ಗೆ ಏನಕ್ಕೆ ಅಂದರೆ ಇದು ಸಿಟಿಲೂ ಓಡಿಸ್ಬೋದು, ಸಿಟಿ ಯೂಸ್ಗೂ ಚೆನ್ನಾಗಿದೆ. ದೊಡ್ಡದಿದ್ರೂ ನಿಮಗೆ ಕಂಟ್ರೋಲಲ್ಲಿರುತ್ತೆ ಯಾವಾಗಲೂ. ಆಮೇಲೆ ಹೈವೇಸಿಗಂತೂ ಸೂಪರಾಗಿದೆ. ಅದು ಬಿಟ್ಟು ಆಫ್ ರೋಡ್ ನೀವು ತೊಗೊಂಬಂದಾಗ್ಲೂ ಚೆನ್ನಾಗಿ ಫೀಲ್ ಕೊಡುತ್ತೆ ಓಡಿಸೋಕ್ಕೆ, ಕಾನ್ಫಿಡೆನ್ಸ್ ಇರುತ್ತೆ. ಇದೊಂದು ಫುಲ್ ಟ್ರಿಕ್ಕಿ ಡೌನ್ ಹಿಲ್. ಸೊ ಸೇಫಾಗಿ ನಿಧಾನಕ್ಕೆ ಇಳಿಸ್ತಾ ಇದ್ದೀನಿ, ಜಾಸ್ತಿ ಇದು ಮಾಡ್ದಲ್ಲೇ. ಹೆವಿ ಬೈಕ್ ಕೂಡ ಇದು, 250 kgs ಇದೆ. ಸೊ ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್. ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ABS ಕೂಡ ಇದೆ. ಸೊ ಇಂಥ ಸಿಚುವೇಶನ್ಸಲ್ಲಿ ವೀಲ್ ಲಾಕ್ ಆಗಲ್ಲ, ಕಂಟ್ರೋಲಲ್ಲಿರ್ತೀರ ಗಾಡೀಲಿ. ಅಪ್ ಹಿಲ್ ಬರಬೇಕಾದ್ರೆ ವಿಡಿಯೋ ಮಾಡಲಿಲ್ಲ, ಅದೂ ಕೂಡ ಮಜಾ ಇತ್ತು. ಡೌನ್ ಹಿಲ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಆಫ್ ರೋಡ್ ನೋಡಿದ್ದೀವಿ. ಇದಾದಮೇಲೆ ಸ್ವಲ್ಪ ಆನ್ ರೋಡ್ ಕೂಡ ಹೋಗಿ ಹೇಗಿದೆ ಪರ್ಫಾರ್ಮೆನ್ಸು ಎಲ್ಲ ನೋಡೋಣ. ಕಾರ್ನರಿಂಗ್ ಹೇಗಿದೆ, ಹೈವೇಸಲ್ಲಿ ಹೇಗಿದೆ, ಎಲ್ಲದು ಕಮಿಂಗ್ ಅಪ್. ನಿಮಗೆ ಟಾಮಾಕ್ ಮೇಲೆ ಹೇಗಿದೆ ಓಡಿಸೋಕ್ಕೆ ಹೇಳ್ತೀನಿ. ಸಖತ್ ಮಜಾ ಕೊಡುತ್ತೆ, ಕಂಪ್ಲೀಟ್ ಥ್ರಿಲ್. ನೀವು ಕಾರ್ನರಿಂಗ್ ಸಖತ್ತಾಗಿ ಮಾಡ್ಬೋದು. ಆ್ಯಕ್ಚುಲಿ ನೀವು ರೋಡಿಗೆ ಟಚ್ ಮಾಡ್ಬೋದು. ನಾನು ಇವತ್ತು ರೈಟ್ ಗೇರ್ ಹಾಕಿಲ್ಲ, ಸೊ ಏನೂ ಮಾಡ್ತಿಲ್ಲ. ಬಟ್ ಸಖತ್ತಾಗಿ ಲೀನ್ ಮಾಡ್ಬೋದು. ಒಳ್ಳೆ ಥ್ರಾಟಲ್ ರೆಸ್ಪಾನ್ಸ್ ಇದೆ. ರೈಡ್ ಬೈ ವೈರ್ ಥ್ರಾಟಲ್ ಬರುತ್ತೆ. ಸೊ ಸೆನ್ಸರ್ಸಿಂದ ಪರ್ಫೆಕ್ಟ್ ನಿಮಗೆ ಎಷ್ಟು ಬೇಕು ಥ್ರಾಟಲ್ ಸಿಗುತ್ತೆ. ಆಮೇಲೆ ಅದೇ ಹೇಳಿದ್ನಲ್ಲ, 1200 cc ಇಂಜಿನ್, 120 bhp, 115 Nm ಸಾಕು. ಇದು ಮೂರು ಸೇರಿಸಿದ್ರೆ ನಿಮಗೆ ಸೂಪರ್ ಪಿಕಪ್, ಇನ್ಸ್ಟೆಂಟ್ ಪಿಕಪ್. ಪ್ರತಿ ಗೇರಲ್ಲೂ ಆ್ಯಕ್ಚುಲಿ ಪಾಪ್ ಆಗುತ್ತೆ ಸ್ವಲ್ಪ ಮೇಲೆ. ಯು ಶುಡ್ ಬಿ ಇನ್ ಕಂಟ್ರೋಲ್. ಓಡ್ಸೋಕ್ಕೆ ಇನ್ನೂ ಏನಕ್ಕೆ ಮಜಾ ಅಂದರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್, ABS ಎಲ್ಲ ಬರುತ್ತೆ. ಸೊ ಕಾರ್ನರಿಂಗ್ ಮಾಡಬೇಕಾದ್ರೆ ನಿಮಗೆ ಏನಾದರೂ ಲಾಸ್ ಆದರೆ ಸ್ವಲ್ಪ ಗ್ರಿಪ್ಪು ಗಾಡಿನೇ ಒಂಚೂರು ಕಂಟ್ರೋಲ್ ಮಾಡಿ ನಿಮಗೆ ಸೇಫಾಗಿಡುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ರಿಯಲಿ ಬಿ ಅಫ್ರೇಡ್ ಟು ಟ್ಯಾಕಲ್ ಕಾರ್ನರ್. ಚೆನ್ನಾಗಿ ಮಾಡ್ಬೋದು.
ಸಖತ್ ಮಜಾ ಇರೋಂಥ ಗಾಡಿ ಇದು. ಆಫ್ ರೋಡು ಕೂಡ ಚೆನ್ನಾಗಿತ್ತು, ಆನ್ ರೋಡ್ ಸಖತ್ ಮಜಾ ಇದೆ. ಹೈವೇಸಲ್ಲಿ ನಿಮಗೆ 3 ಸ್ಪೀಡ್ ಈಸಿಯಾಗಿ ಹೋಗುತ್ತೆ. ಸೆಕೆಂಡ್ ಗೇರಲ್ಲೇ 100 ರೀಚ್ ಆಗುತ್ತೆ. ಆಮೇಲೆ 199 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ಗೆ ಲಿಮಿಟ್ ಮಾಡಿದ್ದಾರೆ, ಯಾಕಂದರೆ ಅದಕ್ಕಿಂತ ಡೆಫಿನೆಟಾಗಿ ಜಾಸ್ತಿ ಹೋಗುತ್ತೆ. ಸೇಫ್ಟಿ ಪರ್ಪಸಸ್ಗೋಸ್ಕರ ಸ್ಪೀಡ್ ಲಿಮಿಟ್ ಮಾಡಿದ್ದಾರೆ. ರೈಡಿಂಗ್ ಪೊಸಿಷನ್ ಅಂತೂ ಚೆನ್ನಾಗಿದೆ. ಅಪ್ಪರ್ ಬಾಡಿ ಕಂಪ್ಲೀಟ್ಲಿ ಕಮಿಟೆಡ್ ಇಲ್ಲ. ನಿಮಗೆ ಬೇಕಾದರೆ ಯು ಕ್ಯಾನ್ ಬೆಂಡ್ ಡೌನ್ ಲೈಕ್ ದಿಸ್, ಲೀನ್ ಡೌನ್. ಇಲ್ಲ ಅಂದರೆ ನಾರ್ಮಲಾಗಿ ಕೂತು ಓಡಿಸ್ಬೋದು, ಸಿಟಿಲೂ ಓಡಿಸ್ಬೋದು. ನಿಮಗೆ ಶೋಲ್ಡರ್ ಪೇಯ್ನ್ ಆಗಲಿ ರಿಸ್ಟ್ ಪೇಯ್ನ್ ಆಗಲಿ ಅಷ್ಟೇನು ಬರಲ್ಲ. ಆದರೆ ಲೋವರ್ ಬಾಡಿ ನಿಮಗೆ ಕಂಪ್ಲೀಟ್ ಕಮಿಟೆಡ್ ಆಗಿದೆ. ಫುಟ್ ಪೆಗ್ಸ್ ಸಖತ್ ಹಿಂದೆ ಇದೆ. ಸೊ ನೀವು ಆಲ್ಮೋಸ್ಟ್ ಒಂದು ಚೆನ್ನಾಗೆ ಬೆಂಡ್ ಮಾಡಿ ಕೂತ್ಕೋಬೇಕು. ಅದು ಬಿಟ್ಟರೆ ನಿಮಗೆ ಕಂಪ್ಲೀಟ್ ಓವರ್ ಆಲ್ ಕಂಫರ್ಟ್. ಫ್ರಂಟ್ ಸೀಟ್ ಅಂತೂ ಸೂಪರ್ ಆಗಿದೆ. ಹಿಂದೆ ಸೀಟಲ್ಲಿ ಸ್ವಲ್ಪ ಕಷ್ಟ ಕೂರಕ್ಕೆ. ನೀವು ಲಾಂಗ್ ರೈಡ್ ಟೂರಿಂಗ್ ಎಲ್ಲ ಹೋಗೋದಿದ್ರೆ ಹಿಂದೆ ಕೂತವರಿಗೆ ಸೀಟ್ ತುಂಬ ಸ್ಲೀಕ್ ಆಗಿದೆ, ವೈಡ್ ಇದ್ರೂ ಕೂಡ. ಆಮೇಲೆ ಗ್ರ್ಯಾಬ್ ರೈಲ್ಸು ಇದೆ 2, ಆದರೆ ಕಂಫರ್ಟ್ ಅಷ್ಟೇನಿಲ್ಲ, ಯಾಕಂದರೆ ಹಿಂದೆ ಏನೂ ಇಲ್ಲ. ಸೊ ಪ್ರತಿ ಗೇರಲ್ಲೂ ಇದು ಮೇಲೆ ಹೋಗ್ತಾ ಇರುತ್ತೆ, ಹೀಗೆ ಪಾಪ್ ಆಗ್ತಾ ಇರುತ್ತೆ. ಸೊ ಹಿಂದೆ ಕೂತವ್ರಿಗೆ ಒಂಚೂರು ಕಷ್ಟ. ಶಾರ್ಟ್ ರೈಡ್ ಸಿಟಿ ರೈಡ್ಸ್ಗೆಲ್ಲ ಆರಾಮಾಗಿ ಕೂತ್ಕೋಬೋದು ಹಿಂದೆ. ಸೊ ನಾ ಹೇಳಿದ್ನಲ್ಲ, ಯು ಕ್ಯಾನ್ ಥ್ರೋ ದ ಬೈಕ್ ಅರೌಂಡ್. 250 kg ಇದೆ ಈ ಗಾಡಿ, ಆದ್ರೂ ಟ್ವಿಸ್ಟೀಸಲ್ಲಂತೂ ಸಖತ್ ಮಜಾ ಬರುತ್ತೆ ಓಡ್ಸೋಕ್ಕೆ. ಈ ಥರ ಹೋಗುತ್ತೆ. ಸೊ ಇದಕ್ಕಿಂತ ಇನ್ನೇನು ಬೇಕು ಒಂದು ಗಾಡೀಲಿ. ಫ್ಯೂಯಲ್ ಟ್ಯಾಂಕ್ 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಮೈಲೇಜ್ ನಮಗೊಂದು 16-17 ಕಿಲೋಮೀಟರ್ ಪರ್ ಲೀಟರ್ ಕೊಟ್ಟಿದೆ. ಸೊ ನಿಮಗೆ ಕಂಪ್ಲೀಟ್ ಫ್ಯೂಯಲ್ ಎಫಿಷಿಯೆಂಟ್ ಪ್ಯಾಕೇಜ್ ಅಂತೂ ಅಲ್ವೇ ಅಲ್ಲ ಇದು. ದಿಸ್ ಈಸ್ ಅ ಫನ್ ಥ್ರಿಲ್ಲಿಂಗ್ ಪ್ಯಾಕೇಜ್. ಇಂಡಿಯನ್ ಮೋಟರ್ ಸೈಕಲ್ಸ್ ಅವರು ಈ ಬೈಕ್ ಒಂದು ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ತಂದು ಸೂಪರಾಗಿ ಮಾಡಿದ್ದಾರೆ. ಇದಕ್ಕೆ ಆ್ಯಕ್ಚುಲಿ ಬೇರೆ ಯಾವುದು ಡೈರೆಕ್ಟ್ ಕಾಂಪಿಟೇಟರ್ ಅಂತಲೇ ಇಲ್ಲ, ನಿಮಗೆ ಬೇರೆ ಆಪ್ಷನ್ಸೇ ಇಲ್ಲ. ಈಗಿಷ್ಟ ಗಾಡಿ ಅಂತೂ ಯಾವುದು ಸಿಗಲ್ಲ. ಸೊ ಇಟ್ಸ್ ಪರ್ಫೆಕ್ಟ್ಲಿ ಪ್ಲೇಸ್ಡ್ ಅಂಡ್ ಪಾಯ್ಸ್ಡ್ ಟು ಥ್ರಿಲ್ ಯು. ಇಂಥ ಮಜಾ ಬರುತ್ತೆ ನೋಡಿ ಗಾಡಿ ಓಡಿಸೋಕ್ಕೆ. ರೇಲ್ ವೀಲ್ ಲೈಟಾಗಿ ಚೂರು ಹೊರಗೋಗುತ್ತೆ, ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಅದನ್ನ ವಾಪಸ್ ಕಂಟ್ರೋಲಿಗೆ ತಂದಿಡುತ್ತೆ. ಸೊ ಫನ್, ಸೀರಿಯಸ್ಲಿ ಫನ್. ದಿಸ್ ಇಸ್ ಸೀರಿಯಸ್ಲಿ ಫನ್. ಸಖತ್ ಮಜಾ ಬರುತ್ತೆ ಗಾಡಿ ಓಡಿಸೋಕ್ಕೆ, ಅಷ್ಟೇ ಹೇಳೋದು ನಾನು, ಇನ್ನೇನೂ ಇಲ್ಲ. ಸೊ ಇನಿಷಿಯಲ್ ಪಿಕಪ್ ನೋಡೋಣ ಹೇಗಿದೆ. ಪ್ರತಿ ಗೇರಲ್ಲೂ ಹಾಗೆ ಹಾರ್ತಾ ಇರುತ್ತೆ ಮೇಲೆ. ಸೊ ಕಂಪ್ಲೀಟ್ ಆಗಿ ಬೆಂಡ್ ಮಾಡ್ಬೋದು ನೀವು, ಕಂಪ್ಲೀಟ್. ಈ ಥರದ್ದೊಂದು ಬೈಕ್ ಅಂತೂ ನಾನು ಓಡಿಸಿರಲಿಲ್ಲ. ಸ್ಪೋರ್ಟ್ಸ್ ಬೈಕ್ ಅಲ್ಲ, ಟೂರರ್ ಅಲ್ಲ, ಅಡ್ವೆಂಚರ್ ಬೈಕ್ ಅಲ್ಲ, ಕ್ರೂಸರ್ ಅಲ್ಲ, ಫ್ಲಾಟ್ ಟ್ರ್ಯಾಕ್ ರೇಸರ್. ಇದೊಂಥರ ಡಿಫ್ರೆಂಟ್ ಫಾರ್ಮುಲಾ. ನಿಮಗೆ ಸೂಪರ್ ಬೈಕ್ದು ಮಜಾ ಕೂಡ ಇದೆ. 1 ಲೀಟರ್ ಮೇಲಿನ ಇಂಜಿನ್ ಬರುತ್ತೆ, ಒಳ್ಳೆ BHP, ಒಳ್ಳೆ ಪವರ್ ಇದೆ. ಜೊತೆಯಲ್ಲೇ ಸೀಟಿಂಗ್ ಪೊಸಿಷನ್ ಕಂಫರ್ಟಬಲ್ ಕೂಡ ಇದೆ. ಹೈವೇಸಲ್ಲೂ ತೊಗೊಂಡೋಗ್ಬೋದು, ಟೂರಿಂಗ್ ಮಾಡ್ಬೋದು, ಆಮೇಲೆ ಆಫ್ ರೋಡ್ ಕೂಡ ಹೋಗ್ಬೋದು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ನೀವು ಬೇರೆ ಬೈಕಲ್ಲಿ ಲೈಕ್
ಕ್ರೂಸರ್ಸ್ ಆಗಲಿ ಸೂಪರ್ ಬೈಕ್ಸ್ ಆಗಲಿ ಆಫ್ ರೋಡ್ ಅಂತ ತೊಗೊಂಡು ಹೋಗೋಕ್ಕಾಗಲ್ಲ. ಅಡ್ವೆಂಚರ್ಸ್ ಇರಬೇಕು, ಇಲ್ಲ ಅಂದರೆ ಬೇರೆ ಯಾವ್ದಾದ್ರು ಕ್ಯಾಟಗರಿ ಆಫ್ ಬೈಕ್ಸ್ ಇರಬೇಕು, ಲೈಕ್ ಡರ್ಟ್ ಬೈಕ್ಸ್. ಇದನ್ನು ನೀವು ಹೈವೇಸಲ್ಲೂ ಅಷ್ಟೇ ಮಜಾ ಮಾಡ್ಬೋದು, ಆಫ್ ದ ರೋಡ್ ಟಾರ್ಮ್ಯಾಕ್ ಇಲ್ಲದೆ ಇದ್ರೂ ಅಷ್ಟೇ ಮಜಾ ಮಾಡ್ಬೋದು. ಒಂದು ಬೈಕಿಂದ ಇನ್ನೆಷ್ಟು ಕೇಳ್ಬೋದು ನೀವು. ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಐಡಿಯಾ. ಐ ಆಮ್ ಇನ್ ಲವ್ ವಿತ್ ಇಟ್. ಫ್ಲ್ಯಾಟ್ ಟ್ರ್ಯಾಕ್ ರೇಸಿಂಗ್ ಅಂತ ಹೆಸರು ಮಾತ್ರ ಇದ್ರೂ ಮಜಾನೇ ಬೇರೆ. ಸೊ ನಾನು ಗಾಡಿ ಓಡಿಸ್ತೀನಿ, ಐ ಆಮ್ ಗೋನಾ ಹ್ಯಾವ್ ಫನ್. ನೀವು ಸಬ್ಸ್ಕ್ರೈಬ್ ಮಾಡಕ್ಕೆ ಬರಿಬೇಡಿ ನಮ್ಮ ಚಾನೆಲ್ಗೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ಕಂಟೆಂಟ್ ಕನ್ನಡದಲ್ಲಿ ತಗೊಂಡ್ಬರ್ತಾ ಇರ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್, ರೈಟ್ ಸೇಫ್.